All of this is happening only because of that one fear, and that one fear has to be removed from your mind as soon as possible. Welcome back guys. KCET ಆಪ್ಷನ್ ಎಂಟ್ರಿ ನಡೀತಾ ಇದೆ ಅಂತಂದ್ರೆ ಇವಾಗ ಎಕ್ಸ್ಟೆಂಡ್ ಕೂಡ ಆಗಿದೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಇದೆಲ್ಲ ಆದ್ಮೇಲೆ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಕೂಡ ಜಾಯ್ನ್ ಆಗ್ತಿರ್ತೀರಾ. ಗೊತ್ತು ತುಂಬಾನೇ ಎಕ್ಸೈಟೆಡ್ ಇದ್ದೀರಾ ಅಂತ. ಬಟ್ ಈ ಕ್ರೂಷಿಯಲ್ ಟೈಮಲ್ಲಿ ತುಂಬಾನೇ ಜನ, ಆಲ್ಮೋಸ್ಟ್ 90% ಜನ ಈ ಮಿಸ್ಟೇಕ್ಸ್ನ ಮಾಡ್ತಾರೆ. ಸೊ ಅದರಿಂದ ನಾನು ಸಫರ್ ಮಾಡೋದನ್ನ ಕೂಡ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಆ ಥರ ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಏನೇನು ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಮಿಸ್ಟೇಕ್ ಅಥವಾ ಲೈಕ್ ಮಿತ್ ಏನಿದೆ ಸ್ಟೂಡೆಂಟ್ಸ್ ಮೈಂಡಲ್ಲಿ ಅಂತ ಅಂದರೆ, ಇವಾಗ ಫಸ್ಟ್ ರೌಂಡಲ್ಲಿ ಓಕೆ ಮಾಕ್ ರೌಂಡಿಂದಂತೂ ನಮಗೆ ಅಡ್ಮಿಷನ್ ಸಿಗಲ್ಲ ಅಂತ ಎಲ್ರಿಗೂ ಇಷ್ಟು ಗೊತ್ತಾಗಿರುತ್ತೆ. ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ನಮಗೆ ಒಂದು ಸೀಟ್ ಸಿಕ್ಕಿದ ತಕ್ಷಣ ನಾವು ಆದಷ್ಟು ಬೇಗ ಅದಕ್ಕೆ ಅಡ್ಮಿಷನ್ ಆಗಿಬಿಡಬೇಕು. ಸೊ ನೆಕ್ಸ್ಟ್ ರೌಂಡಲ್ಲಿ ಇದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಇವಾಗಲೇ ಆಗ್ಬಿಡ್ಬೇಕು, ಇವಾಗ ಆದ್ರೇ ನಾನು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗೋದು. ಈ ಥರ ಮಿತ್ಸು ಜಸ್ಟ್ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಪೇರೆಂಟ್ಸ್ಗೂ ಸಹ ಇದೆ. ಸೊ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ಸ್ಟ್ರಾಂಗ್ ಆಗಿ ನಾನು ಎಂಫಸೈಸ್ ಮಾಡ್ತಾ ಇದ್ದೀನಿ. ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ ಅಂದ ತಕ್ಷಣ ಅದಕ್ಕೇನೆ ಸ್ಟಿಕ್ ಆನ್ ಆಗಕ್ಕೆ ಹೋಗಬೇಡಿ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಯುವರ್ ಫಸ್ಟ್ ಆಪ್ಷನ್. ಇವಾಗ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಕೊಟ್ಟಿದ್ದೀರಾ, ಫಸ್ಟ್ RVCS ಹಾಕಿದ್ದೀರಾ, ನಿಮ್ಗೆ RVCS ಅಲಾಟ್ ಆಗಿದೆ ಅನ್ಕೊಳ್ಳಿ. ಸೊ ಇಫ್ ಯು ಆರ್ ನಾಟ್ ಏಮಿಂಗ್ ಫಾರ್ ಎನಿ ಅದರ್ ಕಾಲೇಜ್ ಅಬೌವ್ 8, ದೆನ್ ಓಕೆ ಫಸ್ಟ್ ರೌಂಡ್ ಆದಮೇಲೆ ಅಡ್ಮಿಷನ್ ಆಗಬೇಡಿ. ಅದು ಬಿಟ್ಟು ನನಗೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ಈ ಕಾಲೇಜ್ ಅಲಾಟ್ ಆಗಲ್ಲ ಅಥವಾ ಮತ್ತೆ ವೆಯ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದೇನೋ, ಈ ಥರ ಒಂದು ಭಯ ಏನಿದೆ, ಈ ಭಯ ಆದಷ್ಟು ಬೇಗ ಹೋಗಬೇಕು. ಆ್ಯಂಡ್ ಅದಕ್ಕೆ ದಟ್ ಈಸ್ ದ ಮೇನ್ ರೀಸನ್ ವೈ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ರೌಂಡಲ್ಲಿ ಬಂದರೆ ದೇರ್ ಇಸ್ ಅನ್ ಆಪ್ಷನ್ ಆಫ್ ಚೂಸಿಂಗ್ ಚಾಯ್ಸ್ ಟು ವೇರ್ ಯು ಕ್ಯಾನ್ ಹೋಲ್ಡ್ ದ ಸೀಟ್ ಇನ್ ದ ಸೆನ್ಸ್, ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವ ಸೀಟ್ ಅಲಾಟ್ ಆಗಿದೆ ಅದು ನಿಮ್ಮ ಹತ್ರ ಇರುತ್ತೆ. ಅದು ಇದ್ಮೇಲೂ ಮೇಲ್ಗಡೆ ಇರೋ ಆಪ್ಷನ್ಸ್ ಯಾವ್ದಾದ್ರು ಅಲಾಟ್ ಆದರೆ ಆಗಲಿ ಅಂತ ನೀವು ಹೋಲ್ಡ್ ಮಾಡ್ಬೋದು. ಸೊ ಈ ಥರ ಚಾಯ್ಸಸ್ ಬಗ್ಗೆ ಡೀಟೇಲ್ಡ್ ವೀಡಿಯೋಸ್ ನಾನು ಮಾಡ್ತೀನಿ ಆಯಿತಾ. ಸೊ ಮುಂದೆ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಸ್ನ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬೇಕು ಅಂತ ಅಂದರೆ. ಸೊ ಅದರಿಂದ ನಿಮಗೆ ಕ್ಲಿಯರ್ ಐಡಿಯಾ ಇರಬೇಕಾಗುತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ರೌಂಡಲ್ಲಿ ಬಂದ ತಕ್ಷಣ ನಾನು ಅಡ್ಮಿಷನ್ ಆಗಲೇಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ದೇರ್ ಇಸ್ ಸ್ಟಿಲ್ ಟೈಮ್. ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಇದೆ, ಇದಕ್ಕೆಲ್ಲ ವೆಯ್ಟ್ ಮಾಡೋಣ. ಓಕೆನಾ? ಓಕೆ, ಫಸ್ಟ್ ಥಿಂಗ್ ಡನ್. ಓಕೆ, ನೆಕ್ಸ್ಟ್ ಮಿಸ್ಟೇಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿ ಒಂದು ಇಂಜಿನಿಯರಿಂಗ್ ಕಾಲೇಜ್ಗಂತೂ ಜಾಯ್ನ್ ಆಗ್ತಿದ್ದೀರಾ, ಅಲ್ಲಿನೂ ಕೂಡ ನೀವು ಎಷ್ಟೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ತೀರಾ. ಬಟ್ ರಿಯಾಲಿಟಿ ಹೇಳೋದಾದರೆ ಒಂದು ನಾರ್ಮಲ್ ಕಾಲೇಜಲ್ಲಿ ನೀವೇನಾದರೂ ಒಂದು ಅವರೇಜ್ ಸ್ಟೂಡೆಂಟ್ ಆಗಿದ್ದರೆ ಟೆಕ್ ಕೆರಿಯರಲ್ಲಿ ಎಕ್ಸೆಲ್ ಆಗೋದು ಈಗಿನ ಕಾಂಪಿಟೇಷನಲ್ಲಿ ತುಂಬಾ ಕಷ್ಟ ಇದೆ. ಇದಕ್ಕೆ ನಾನು ರೆಕಮೆಂಡ್ ಮಾಡೋದು ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿನ. ಇಲ್ಲಿ ಔಟ್ಡೇಟೆಡ್ ಸಿಲೆಬಸ್ ಓದಿ ಒಂದಷ್ಟು ಮಾರ್ಕ್ಸ್ ತಗೊಳ್ಳೋದು ಬದಲು ಫ್ಯೂಚರ್ ರೆಡಿ ಸ್ಕಿಲ್ಸ್ನ ಕಲ್ತ್ಕೊಂಡು ಅದನ್ನ ಅಪ್ಲೈ ಮಾಡಿ ಪ್ರಾಜೆಕ್ಟ್ಸ್ನ ಮಾಡ್ತಿರ್ತೀರಾ. ಇಲ್ಲಿನ ಮೆಂಟರ್ಸ್ ನೋಡ್ಬಿಟ್ರೆ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಎಲ್ಲ ವರ್ಲ್ಡ್ ಕ್ಲಾಸ್ ಮೆಂಟರ್ಸೇ ಇದ್ದಾರೆ. ವರುಣ್ ಕೊಹ್ಲಿ ಆ್ಯಂಡ್ ಕಾರ್ತಿಕ್ ಮಾಥೂರ್ ಕೋಡಿಂಗ್ ಬ್ಲಾಕ್ಸ್ನ ಫೌಂಡರ್ಸ್, ಆ್ಯಂಡ್ ರಾಘವ್ ಅಗರ್ವಾಲ್ ಅನ್ನೋರು ಗೂಗಲಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ 2 ಆಗಿ ವರ್ಕ್ ಮಾಡಿದ್ದಾರೆ. ಸುಷ್ಮಿತಾ ಲಾಲಮ್ ಅನ್ನೋರು ಅಮೆಝಾನಲ್ಲಿ SD2, ಆ್ಯಂಡ್ ಕನಕ್ ಗೌತಮ್ ಅನ್ನೋರು ಪ್ರಾಡಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿರೋದ್ರಿಂದ ಲೈಕ್ ಇವ್ರು ಕೊಡೋ ಗೈಡೆನ್ಸ್ ನಿಮಗೆ ಜಸ್ಟ್ ಒಂದು ಪಾಠದ ಥರ ಇರಲ್ಲ ಅಥವಾ ಲೆಸನ್ ಥರ ಇರಲ್ಲ, ಬಟ್ ಇಲ್ ಬಿ ಲೈಕ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್. ಕರಿಕ್ಯುಲಮ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ಓಪನ್ AI, ಹಗ್ಗಿಂಗ್ ಫೇಸ್, ಈ ಥರ 15+ AI ಟೂಲ್ಸ್ನ ಫಸ್ಟ್ ಇಯರಿಂದ ಎಂಫಸೈಸ್ ಮಾಡಿ ಹೇಳ್ಕೊಡ್ತಾರೆ. ರಿಯಲ್ ಕ್ಲೈಂಟ್ಸ್ ಜೊತೆ ಲೈವ್ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ನ ಮಾಡಿಸ್ತಾರೆ. ಅಲ್ಲಿ ನಿಮಗೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ನಾವು, ಇಂಟರ್ನ್ಶಿಪ್, ಅದು ನಿಮಗೆ ಈ ಇನ್ಸ್ಟಿಟ್ಯೂಟಲ್ಲೇ ಸಿಕ್ಬಿಡುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಎಲ್ರಿಗೂ ಒಂದು ಫ್ರೀ ಮ್ಯಾಕ್ ಬುಕ್ನ ಕೊಡ್ತಾರೆ, ವಿಚ್ ವಿಲ್ ಬಿ ವರ್ತ್ ಮೋರ್ ದನ್ 1 lakh rupees. ಥರ್ಡ್ ಇಯರಲ್ಲೇ ಇಂಟರ್ನ್ಶಿಪ್ಸ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಡೈರೆಕ್ಟ್ ಕಂಪ್ನೀಸ್ ಜೊತೆ ಪಾರ್ಟ್ನರ್ ಆಗಿರೋದ್ರಿಂದ ಒಳ್ಳೆ ಪ್ಲೇಸ್ಮೆಂಟ್ ಸಪೋರ್ಟ್ ಇದೆ. ಘಾಜಿಯಾಬಾದ್ ಮತ್ತೆ ಬೆಂಗಳೂರು ಎರಡು ಕಡೆ ಇವ್ರ ಹಾಸ್ಟೆಲ್ಸ್ ಅಂತೂ ತುಂಬಾನೇ ಮಾಡರ್ನ್ ಆಗಿ ಟಾಪ್ ನಾಚ್ ಇದೆ. ಲೇಟೆಸ್ಟ್ GPU ಹಾರ್ಡ್ವೇರ್ ಇರುವಂತ ಸ್ಟೇಟ್ ಆಫ್ ದ ಆರ್ಟ್ AI ಲ್ಯಾಬ್ಸ್ ಇದೆ. ಇದಕ್ಕೆ ನಿಮಗೆ 24/7 ಆಕ್ಸೆಸ್ ಇರುತ್ತೆ. ಯು ಕ್ಯಾನ್ ಬಿಲ್ಡ್ ಎನಿಥಿಂಗ್ ಯು ವಾಂಟ್ ಟು. ಇಷ್ಟೆಲ್ಲ ಫೀಚರ್ಸ್ ಒಂದೇ ಕಡೆ ಸಿಗೋದು ನೋಡಿ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಒಂದು ಎಂಟ್ರೆನ್ಸ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಿದ್ದಾರೆ ಮಿರಾಯಿ ಕಡೆಯಿಂದ. ಈ ಎಂಟ್ರೆನ್ಸ್ ಟೆಸ್ಟ್ 26 ಜುಲೈಗೆ ಇರುತ್ತೆ. ಆ್ಯಂಡ್ 25th ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ. ಆಲ್ರೆಡಿ ಇದೊಂದು ಲಾಸ್ಟ್ ಚಾನ್ಸ್ ನೀವು ಮಿರಾಯಿಗೆ ಎಂಟರ್ ಆಗೋಕ್ಕೆ. ಸೊ ಮಿಸ್ ಮಾಡ್ಕೋಬೇಡಿ. ಸೀಟ್ಸ್ ತುಂಬಾನೇ ಲಿಮಿಟೆಡ್ ಇದೆ. ಒಂದು 20% ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ಟೆಸ್ಟ್ ಮನೇಲಿ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ನೀವು ಮನೆಯಿಂದಾನೇ ನಿಮ್ಮ ಕಂಪ್ಯೂಟರ್ಸಿಂದ ಟೆಸ್ಟ್ನ ತಗೋಬಹುದು. ನೋಡಿ ಮಿರಾಯಿ ಅಂತ ಕಮೆಂಟ್ ಮಾಡಿ, ನಾನೇ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಲಿಂಕ್ನ ಕಳಿಸ್ಕೊಡ್ತೀನಿ. ಇಲ್ಲ ಅಂತ ಅಂದರೆ ಲೈಕ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಂತೂ ಇದ್ದೇ ಇದೆ. ಹೇಳ್ತಾ ಇದ್ದೀನಿ 25th ಜುಲೈಯಲ್ಲಿ ಲಾಸ್ಟ್ ಡೇಟ್ ಇರೋದ್ರಿಂದ ಯಾವಾಗ ಅಪ್ಲೈ ಮಾಡೋಣ ಇವಾಗ ಅಪ್ಲೈ ಮಾಡೋಣ ಅಂತ ಹಾಕೋಬೇಡಿ, ಇವತ್ತೇ ಅಪ್ಲೈ ಮಾಡಿಬಿಡಿ. ಸೊ ಎಲ್ಲರೂ ಕೂಡ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಮಿಸ್ಟೇಕ್ ಬಗ್ಗೆ ಮಾತಾಡೋದಾದ್ರೆ, ನಾನು ಪ್ರೀವಿಯಸ್ ವಿಡಿಯೋಲ್ಲೂ ಕೂಡ ಹೇಳಿದೆ ಇದ್ರ ಬಗ್ಗೆ. ಇವಾಗ ನಿಮಗೆ ಒಂದಷ್ಟು ಕಾಲೇಜಸ್ ಸಿಗುತ್ತೆ ಅನ್ಕೊಳ್ಳಿ. ಇವಾಗ ನನಗೆ SJCCS ಸಿಕ್ತು ನನ್ನ ರ್ಯಾಂಕಿಗೆ, ಬಟ್ ನನಗೆ ಅದ್ರ ಮೇಲೆ ಇವಾಗ RV ಮತ್ತು BMS ಏನಿದೆ ಇದೆಲ್ಲ ನನ್ನ ರ್ಯಾಂಕ್ಗೆ ಅಲೋಕೇಟ್ ಆಗ್ತಿರಲಿಲ್ಲ ನನ್ನ ಇಯರ್ದು ಕಟ್ ಆಫ್ ಪ್ರಕಾರ. ಬಟ್ ಇಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ, ಇವಾಗ ನಂಗೆ JC ಸಿಗುತ್ತೆ ಅಂದರೆ ನಾನು ಅದನ್ನೇ ಫಸ್ಟ್ ಹಾಕೋಬೇಕು, ಅದ್ರ ಮೇಲ್ಗಡೆ ನಾನು ಯಾವುದಾದ್ರೂ ಲೈಕ್ ಸಿಗದೇ ಇರೋಂಥ ಕಾಲೇಜ್ ಹಾಕಿದ್ರೆ ಇದು ಸಿಗಲ್ವೇನೋ ಅಂತ ಅನ್ಕೋತಾರೆ. ಸೊ ದಿಸ್ ಇಸ್ ಒನ್ ಮೋರ್ ಮಿಸ್ಟೇಕ್ ವಿಚ್ ಪೀಪಲ್ ಡೂ, ಆ್ಯಂಡ್ ಐ ಡೋಂಟ್ ವಾಂಟ್ ಎನಿಬಡಿ ಹೂ ಇಸ್ ವಾಚಿಂಗ್ ದಿಸ್ ವಿಡಿಯೋ ಟು ಗೆಟ್ ಇನ್ ಟು ದಿಸ್ ಲೈಕ್ ಟ್ರ್ಯಾಪ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಯಾಕಂದರೆ ಲೈಕ್ ನೀವು ಮೇಲ್ಗಡೆ ಒಂದಷ್ಟು ಕಾಲೇಜಸ್ ಹಾಕಿದ್ರು ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಹೇಳಿ, ಅದು ಗೊತ್ತಲ್ವಾ ಅದ್ರ ಬಗ್ಗೆ? ಇಲ್ಲಾಂದರೆ ನಾನು ಈ ವಿಡಿಯೋನ ಚೆಕ್ಔಟ್ ಮಾಡಿ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಇವಾಗ ನೀವು ಒಂದು ಲಿಸ್ಟ್ನ ಕೊಟ್ಟರೆ ಫಸ್ಟಿಂದ ಇಟ್ರೇಟ್ ಮಾಡ್ತಾ ಬರುತ್ತೆ. ಓಕೆ, ಫಸ್ಟ್ ಕಾಲೇಜ್ ಇವ್ರಿಗೆ ಅಲಾಟ್ ಮಾಡ್ಬೋದಾ, ಸೆಕೆಂಡ್ ಸೀಟ್ ಅಲಾಟ್ ಮಾಡ್ಬೋದಾ, ಥರ್ಡ್ ಸೀಟ್ ಅಲಾಟ್ ಮಾಡ್ಬೋದಾ, ಈ ಥರ ಚೆಕ್ ಮಾಡಿದ ಮೇಲೇ ಲೈಕ್ ಇಟ್ ವಿಲ್ ಕಮ್ ಟು SJC ಇನ್ ಮೈ ಎಕ್ಸಾಂಪಲ್. ಅದರರ್ಥ ಈಗ ನೀವು ಅಲ್ಲಿ ಮೇಲ್ ಹಾಕಿದ್ದೀರಾ ಅಥವಾ ಹಾಕಿಲ್ಲ ಅಂದ್ರೂ SJC ಈಗಂತೂ ಏನು ಎಫೆಕ್ಟ್ ಆಗ್ತಿಲ್ಲ ಅಲ್ವಾ.
ಇಫ್ ಯುವರ್ ರ್ಯಾಂಕ್ ಇಸ್ ಕೇಪಬಲ್ ಆಫ್ ಗೆಟಿಂಗ್ ದಟ್ SJCE ಸೀಟ್ ದೆನ್ ಅದು ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಎಕ್ಸ್ಟ್ರಾ ಒಂದು ಮೇಲ್ಗಡೆ ಇರೋ ಒಂದಷ್ಟು ಆಪ್ಷನ್ಸ್ ಚೆಕ್ ಆಗಲಿ, ಸುಮ್ಮನೆ ಇರೋ ಆಪರ್ಚುನಿಟಿ ಏನಕ್ಕೆ ಮಿಸ್ ಮಾಡ್ಕೋತೀರಾ ಅಂತ ಅಷ್ಟೇ. ಸೊ ಇದೊಂದು ಮಿಸ್ಟೇಕ್ನ ಮಾಡ್ತಾರೆ ತುಂಬ ಜನ. ಮಿಸ್ಟೇಕ್ ಇನ್ ದ ಸೆನ್ಸ್ ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಏನೋ ಒಂಥರ ಭಯ, ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ. ಲೈಕ್ ಈ ಕೌನ್ಸಿಲಿಂಗ್ ಪ್ರೋಸೆಸ್ ಅಂದ್ರೇ ಒಂಥರ ಭಯ, ಎಲ್ಲಿ ನಾವು ಒಂದು ಸಣ್ಣ ತಪ್ಪು ಮಾಡಿ ಅದು ಲೈಕ್ ಒಂದು ಬಿಗ್ ಬ್ಲಂಡರ್ಗೆ ಲೀಡ್ ಆಗುತ್ತೋ ಈ ಥರ, ಲೈಕ್ ಒಂದು ಆ ಭಯನೇ ಈ ಥರ ಮಿಸ್ಟೇಕ್ಸ್ನ ಮಾಡಿಸ್ತಾ ಇರೋದು ಓವರ್ ದ ಟೈಮ್. ಸೊ ನಾನು ಇದನ್ನ ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರು ಈ ಮಿಸ್ಟೇಕ್ಸ್ನ ಮಾಡದೇ ಇರೋದು ಎಷ್ಟು ಇಂಪಾರ್ಟೆಂಟು, ನಿಮ್ಗೆ ಗೊತ್ತಿರೋ ಸರ್ಕಲಲ್ಲಿ ಎಲ್ರಿಗೂ ಕೂಡ ಇದನ್ನ ಕಮ್ಯುನಿಕೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ವಿಡಿಯೋನ ಶೇರ್ ಮಾಡಿಬಿಡಿ ಅವ್ರಿಗೆ, ಸೊ ದಟ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಕ್ಲಿಯರ್ ಆಯಿತು ಅನ್ಕೊಂತೀನಿ. ಥರ್ಡ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಎಲ್ಲರೂ ತಲೆಯಲ್ಲಿರೋದು, ನಮ್ಗೆ ಇರೋದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಷ್ಟೇ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗಲೇಬಾರ್ದಪ್ಪ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಒಂಥರ ಅದು ಲೈಕ್ ಒಂಥರ ಬ್ರಿಡ್ಜಲ್ಲಿ ನಿಂತಂಗೆ ಆಗ್ಬಿಡುತ್ತೆ, ಅದು ಆ ಕಡೆನೂ ಆಗ್ಬೋದು ಈ ಕಡೆನೂ ಆಗ್ಬೋದು, ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನ ಅನ್ಕೊಂಡಿದ್ದೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಜಸ್ಟ್ ಥರ್ಡ್ ರೌಂಡ್. ಸೊ ಅಲ್ಲೇನೋ ಅಷ್ಟೊಂದು ಮ್ಯಾಕ್ಸಿಮಮ್ ಚೇಂಜಸ್ ಏನಾಗಲ್ಲ, there will be minor changes in the provisions which you do after you like the provisions which you get after you do your option entry, but that doesn't mean ಅಲ್ಲಿ ನೀವು ಥರ್ಡ್ ರೌಂಡ್ ಏನೋ ಒಂದು ರಿಸ್ಕ್ ಆ ಥರ ಎಲ್ಲ ಏನೋ ಅನ್ಕೋಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಸ್ ಜಸ್ಟ್ ಅ ಥರ್ಡ್ ರೌಂಡ್ ವೆರ್ ಇನ್ ಯು ವಿಲ್ ಗೆಟ್ ಕಾಲೇಜಸ್ ನಾರ್ಮಲಿ ಲೈಕ್ ಹೌ ಯು ಗೆಟ್ ಹಿಯರ್. ಏನು ಸ್ಟೂಡೆಂಟ್ಸ್ ನನ್ನ ಕೇಳ್ತಿರೋದು ತುಂಬ ಜನ ಅಂತ ಅಂದರೆ, ಇವಾಗ ಓಕೆ ಬ್ರೋ ನಾನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡ್ತೀನಿ ಅನ್ಕೊಳ್ಳಿ, ವೆಯ್ಟ್ ಮಾಡಿದ್ಮೇಲೆ ನನಗೆ ಯಾವುದೋ ಒಂದು ಕಾಲೇಜಿಗೆ ಸಿಕ್ಕಿದ್ರು ನಾನು ಜಾಯ್ನ್ ಆಗೋಷ್ಟರಲ್ಲಿ ತುಂಬ ಜನ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟಿರ್ತಾರೆ ಅಂತ. ಜಾಯ್ನ್ ಆಗಿರ್ತಾರೆ, ಓಕೆ, ಒಂದು 10 days ಕಾಲೇಜ್ ನಡೆದು ಇರುತ್ತೆ ತುಂಬ ಕಾಲೇಜಸ್ಸಲ್ಲಿ, ಬಟ್ ದಟ್ ಡಸಂಟ್ ಮೀನ್ ನೀವು ಏನೋ ಒಂದು ಇಂಪಾರ್ಟೆಂಟ್ ಥಿಂಗ್ನ ಮಿಸ್ ಮಾಡ್ಕೋತಿರ್ತೀರಾ ಅಂತ ಅಲ್ವಾ. ನೆಕ್ಸ್ಟ್ 4 years ಅಲ್ಲೇ ಇರ್ತೀರಾ, 10 daysಗೋಸ್ಕರ ನೀವು ನೆಕ್ಸ್ಟ್ 4 years ಎಲ್ಲಿರ್ತೀರಾ ಅನ್ನೋದನ್ನ ಕಾಂಪ್ರಮೈಸ್ ಮಾಡ್ಕೊತೀರಾ. ನಾನು ಸ್ಟೂಡೆಂಟ್ಸ್ ಅಷ್ಟೇ ಎಲ್ಲ ಹೇಳ್ತಿರೋದು, ಇದನ್ನ ಪೇರೆಂಟ್ಸ್ಗೂ ಕೂಡ ಹೇಳ್ತಿದ್ದೀನಿ, ಬಿಕಾಸ್ ತುಂಬ ಜನ ಪೇರೆಂಟ್ಸ್ ಇದ್ರ ಬಗ್ಗೆ ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಅದ್ರ ಫೀಡ್ಬ್ಯಾಕ್ ಮೇಲೆ ನಾನು ಹೇಳ್ತಾ ಇರೋದು. ಸೊ ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ, ಥರ್ಡ್ ರೌಂಡ್ಗೂ ವೇಟ್ ಮಾಡಿ. ಲೈಕ್ ಚಂದನ್ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಇಂಜಿನಿಯರಿಂಗ್ ಇನ್ ಕನ್ನಡ ಚಾನಲ್ ನೋಡಿರ್ತೀರಲ್ವಾ. ಸೊ ಹೀ ಇಸ್ ಮೈ ಎಲ್ಡರ್ ಬ್ರದರ್, ಅವನು ಕೂಡ ಥರ್ಡ್ ರೌಂಡಲ್ಲೇ ಜಾಯ್ನ್ ಆಗಿರೋದು CET ಇಂದ. ಯಾಕೆ ಅವನೇನು ಅಚೀವ್ ಮಾಡಿಲ್ವಾ? ಐ ಆಮ್ ಜಸ್ಟ್ ಟೆಲಿಂಗ್ ಯು. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಇಟ್. ಈ 3 ಮಿಸ್ಟೇಕ್ಸ್ ಅಥವಾ ಮಿತ್ಸ್ ಏನು ನಿಮ್ಮ ತಲೆಯಲ್ಲಿದೆ, ಫಸ್ಟ್ ಥಿಂಗ್ ಭಯ ಏನಿದೆ ಅದನ್ನ ತೆಗೆದಾಕಿ. ಅದಾದ್ಮೇಲೆ ಆಟೋಮೆಟಿಕಾಗಿ ನೀವು ಮಿಸ್ಟೇಕ್ಸ್ ಮಾಡೋದೇ ಇಲ್ಲ. ಆಲ್ ಆಫ್ ದಿಸ್ ಇಸ್ ಹ್ಯಾಪನಿಂಗ್ ಓನ್ಲಿ ಬಿಕಾಸ್ ಆಫ್ ದಟ್ ಒನ್ ಫಿಯರ್, ಅಂಡ್ ದಟ್ ಒನ್ ಫಿಯರ್ ಹ್ಯಾಸ್ ಟು ಬಿ ರಿಮೂವ್ ಫ್ರಮ್ ಯುವರ್ ಮೈಂಡ್ ಆಸ್ ಸೂನ್ ಆಸ್ ಪಾಸಿಬಲ್. ಆಸ್ ಸೂನ್ ಆಸ್ ಪಾಸಿಬಲ್ ಇನ್ ದ ಸೆನ್ಸ್ ನೌ ದಿಸ್ ಮೂಮೆಂಟ್. ಇಲ್ಲ ಅಂದರೆ ಕೌನ್ಸಿಲಿಂಗ್ ಮುಗ್ದೋಗುತ್ತೆ, ಯಾವುದೋ ಒಂದು ಕಾಲೇಜ್ ಹುಟ್ಟೋಗ್ತೀರಾ, ಆಮೇಲೆ ಯಾರು ನಿಮ್ಮನ್ನ ಈ ಮಿಸ್ಟೇಕ್ಸ್ನ ಮಾಡದೆ ಅವಾಯ್ಡ್ ಮಾಡಿ ಅಂತ ಯಾರು ಹೇಳಕ್ಕಿರ, ನಾನು ಇರಲ್ಲ, ನೀವು ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಸೊ ನಾನು ಹೇಳೋದನ್ನೆಲ್ಲ ಸೀರಿಯಸ್ ಆಗಿ ಕೇಳ್ತಾ ಬಂದಿದ್ದೀರಾ, ಇದನ್ನು ಅದೇ ಥರ ಫಾಲೋ ಮಾಡ್ತೀರಾ ಅನ್ಕೊತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಏನು ಲೈಕ್ ಕಮ್ಯುನಿಟಿಲಿರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಒಂದು ಅವೇರ್ನೆಸ್ ಥರ ಮೂಡಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೆಂಗಿದ್ರು ನಿಮಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಫ್ರೀ ಇರ್ಬೋದು, ಬಟ್ ದಟ್ ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಟು ಮೀ. ಓಕೆನಾ? ಸೊ ಇದಿಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ ಗೈಸ್. ಥ್ಯಾಂಕ್ ಯು, ಬಾಯ್.